ನಾಯಕತ್ವದ ಬಗ್ಗೆ ಡಿಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿರುವಂತಹ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಹೈಕಮಾಂಡ್ ಬಳಿ ನಾವು ಚರ್ಚೆಯನ್ನ ಮಾಡ್ತೀವಿ. ನೋಡಿ, ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ರು ನಮ್ಮ ನಾಯಕರೇ. ಅದೇ ರೀತಿ ಸತೀಶ್ ಹಾಗೆ ಪರಮೇಶ್ವರ್ ಅವರು ಕೂಡ ನಮ್ಮ ನಾಯಕರೇ. ಸಾಮೂಹಿಕ ನಾಯಕತ್ವದಲ್ಲಿ ನಮಗೆ ನಂಬಿಕೆ ಇದೆ. ಕಳೆದ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ಮಾಡಿದ್ರು. ಸಿದ್ದರಾಮಯ್ಯ ಅವರು ನಮ್ಮ ಮಾಸ್ ಲೀಡರ್ ಅಂತ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ಇಲ್ಲಿ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂತ ಹೇಳ್ತೀವಲ್ಲ, ಆ ರೀತಿ ಮಾತನಾಡಿದ್ದಾರೆ. ಇಬ್ರು ನಮ್ಮ ನಾಯಕರೇ. ಸೊ ಇಲ್ಲಿ ಪಕ್ಷ ಸಂಘಟನೆಯನ್ನ ಡಿಕೆ ಶಿವಕುಮಾರ್ ಮಾಡಿದ್ರು. ಸಿದ್ದರಾಮಯ್ಯ ಅವರು ನಮ್ಮ ಮಾಸ್ ಲೀಡರು. ನಾವು ಹೈಕಮಾಂಡ್ ಹತ್ರ ಮಾತನಾಡ್ತೀವಿ ಅಂತ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ನಮ್ಮ ಸೆಕ್ಯುಲರ್ ಇದು ಏನಿದೆ ತಪ್ಪೇನಲ್ಲ. ಅವರು ಇಬ್ರು ನಾಯಕರೇ. ನಮ್ದು ಅವರಿಬ್ರು ನಾಯಕರು. ಸತೀಶ್ ಜಾರಕಿಹೊಳಿ ಅವ್ರ ನಾಯಕರು, ಪರಮೇಶ್ವರ್ ಅವ್ರ ನಾಯಕರು, ಇನ್ನು ಭಾಳ ಎಲ್ಲರೂ ನಾಯಕರು ಇದ್ದಾರೆ. ಎಲ್ಲ ಹೇಳ್ತೀನಿ, ಎಲ್ಲ ನಾಯಕತ್ವ ಎರಡಲ್ಲ, ಇನ್ನು ನಾಲ್ಕು ಎಲ್ಲರೂ ಇದ್ದಾರೆ. ಪಕ್ಷ ಸಾಮೂಹಿಕವಾಗಿ ಒಬ್ಬ ವ್ಯಕ್ತಿಯ ಇದು ಅಲ್ಲ. ಇದು ಸಾಮೂಹಿಕ ನಾಯಕತ್ವದಲ್ಲಿ ವಿಶ್ವಾಸ ಇಟ್ಕೊಂಡ್ಬಂದಂಥ ಕಾಂಗ್ರೆಸ್ ಪಕ್ಷ. ಅವರಿಬ್ಬರು ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಇವತ್ತು ಪಕ್ಷಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. KPCC ಅಧ್ಯಕ್ಷರಾಗಿ ಇವತ್ತು ದಿವಸ ಸಂಘಟನೆ ಮಾಡಿದ್ದಾರೆ. ಹೊಸ ಚುನಾವಣೆಯಲ್ಲಿ ಭಾಳ ಶ್ರಮ ವಹಿಸಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ವ್ಯಕ್ತಿತ್ವ ಇವತ್ತು ದಿವಸ ಅವ್ರು ಈಸ್ ಅ ಮಾಸ್ ಲೀಡರ್. ಇವತ್ತು ಜನ ಅವ್ರನ್ನ ನಂಬಿಕೊಂಡು ಅವ್ರನ್ನ ಮೇಲೆ ವಿಶೇಷವಾಗಿ ಬಡವರು, ಹಿಂದುಳಿದವರು, ರೈತರು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಒಂದು ಮುಖವನ್ನು ನೋಡಿ, ಅವ್ರ ಫೇಸ್ ನೋಡಿ ಇವತ್ತು ದಿವಸ ನಮ್ಮ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನಿದೆ, ನಮ್ಮ ಸೆಕ್ಯುಲರ್ ಇದು ಏನಿದೆ, ಎಲ್ಲ ಜಾತಿ ವರ್ಗದ ಜನರನ್ನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ, ತತ್ವಗಳಿದ್ದಾವೆ, ಸಿದ್ಧಾಂತಗಳು, ಅದರ ಪ್ರಕಾರ ಇವತ್ತು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷ ನಡ್ಕೊಂಡ್ಬಂದಿದೆ. ಅದು ಸಿದ್ದರಾಮಯ್ಯ ಅವ್ರ ನಾಯಕತ್ವ, ಡಿ ಕೆ ಶಿವಕುಮಾರ್ ಅವ್ರ ಸಂಘಟನೆ. ಇನ್ನು ಉಳಿದವ್ರದೆಲ್ಲ ಸತೀಶ್ ಜಾರಕಿಹೊಳಿ ಅವರು ಆಮೇಲೆ ಇವತ್ತು ಪರಮೇಶ್ವರ್ ಆಗಲಿ, ಎಂಬಿ ಪಾಟೀಲ್ ಆಗಲಿ, ಮತ್ತು ಇನ್ನಿತರ ಎಲ್ಲರೂ ಯಾರನ್ನು ತಗೋಳಿ ನೀವು ಎಲ್ಲ ನಮ್ಮ ಪಕ್ಷದ ಪ್ರತಿಯೊಬ್ಬನ ಸಾಮಾನ್ಯ ಕಾರ್ಯಕರ್ತನ ಒಳಗೊಂಡು ಎಲ್ಲರದು ಪಾಲ ಇದೆ. ಕಾರ್ಯಕರ್ತರ್ಲಿಕ್ಕೆ ನೀವೆಲ್ಲಿ ಬರ್ತೀರಿ? ಒಬ್ಬ ಸಾಮಾನ್ಯ ಕಟ್ಟಕಡೆಯ ಸಾಮಾನ್ಯ ಕಾರ್ಯಕರ್ತರಿಂದ ಎಲ್ಲರೂ ಕೊಡುಗೆ ಇದೆ. ಸರ್ಕಾರ ಬರಲಿಕ್ಕೆ ಜನರ ಆಶೀರ್ವಾದ ಮುಖ್ಯ. ಇದಾದ್ಮೇಲೆ ಜನ ಆಶೀರ್ವಾದ ಮಾಡಿದ್ದಾರೆ. ತಪ್ಪೇನಲ್ಲ. ಅವರು ಇಬ್ಬರು ನಾಯಕ